ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಿಲಿಪಿಲಿ ಸಂತೋಷ್ ಮಾತಾಡ್ತಿದ್ದೀನಿ. ಇಂದು ಒಂದು ಪುಸ್ತಕ ಪರಿಚಯ ಮಾಡಿಕೊಡೋದಿತ್ತು. ಬಹುಶಃ ಈ ಪುಸ್ತಕ ನನಗೆ ತಲುಪಿ ಒಂದು 7-8 ತಿಂಗಳಾಗಿದೆ. ಆದರೆ ಈ ಪುಸ್ತಕದ ಪರಿಚಯ ನಾನು ಮಾಡಿಕೊಡಲಿಲ್ಲ. ಪುಸ್ತಕದ ಹೆಸರು ಭಾವಚಿಲುಮೆ ಅಂತ ಹೇಳಿ. ಇದರ ಲೇಖಕರು ಬಂದು ದಿವ್ಯಾ KG ಅಂತ ಹೇಳಿ. ಮೂಲತಃ ಆನೇಕಲ್ನ ಕರ್ಕಲ್ಘಟ್ಟ ಗ್ರಾಮದವರು. ಇವರು ಈ ಕವನ ಸಂಕಲನದಲ್ಲಿ 45 ಕವನಗಳನ್ನು ಬರೆದಿದ್ದಾರೆ. ಇವರ ಕವನದ ಶೀರ್ಷಿಕೆಗಳು ತುಂಬ ಆಕರ್ಷಣೀಯವಾದಂಥದ್ದು. ಅದರಲ್ಲೂ ಭಾವಚಿಲುಮೆ ಕವನ ಸಂಕಲನದ ಹೆಸರೇ ಒಂಥರ ತುಂಬ ಆಕರ್ಷಣೀಯವಾದಂಥದ್ದು. ಇದು ತುಂಬ ಜನಪ್ರಿಯವಾದಂತಹ ಪುಸ್ತಕ. ಬಹುಶಃ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ. ತುಂಬ ಅತ್ಯಂತ ಜನಪ್ರಿಯವಾದಂತಹ ಪುಸ್ತಕದಲ್ಲಿ ಈ ದಿವ್ಯಾ KG ರವರ ಭಾವಚಿಲುಮೆ ಕೂಡ ಒಂದು. ಇವರು ಇದಕ್ಕೆ ಭಾವಚಿಲುಮೆ ಅಂತ ಹೆಸರಿಕ್ಕಿದ್ದಾರೆ. ಭಾವನೆಯ ಚಿಲುಮೆ ಅಂತಂದರೆ ಚಿಮ್ಮುವುದು, ನೀರಿನ ಗುಗ್ಗೆಗಳು ಚಿಲುಮೆ ಆ ಥರ ಇರುತ್ತೆ. ಇದು ಭಾವಚಿಲುಮೆ, ಭಾವನೆಯೇ ಚಿಲುಮೆಯಾಗಿದೆ ಅಂತ. ಈ ಪುಸ್ತಕ ತೆಗೆದುಕೊಂಡು ಬಂದ ನಾನು ಲೇಖಕರು ಈ ಕವನಗಳಲ್ಲಿ ತುಂಬ ಭಾವನೆಗಳ ಕುರಿತಾದ ಕವನಗಳನ್ನು ಬರೆದಿದ್ದಾರೆ. ಭಾವನೆಗಳ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದೀರಾ ಅಂತ ನಾನು ಅವರಿಗೆ ಸೂಚಿಸಿದ್ದೇನೆ. ಅವ್ರಿಗೊಂದು ಬಿರುದನ್ನು ಸಹ ಕೊಟ್ಟಿದ್ದೇನೆ, ಅಭಿನವ ಕವಯಿತ್ರಿ, ಭಾವಸ್ತ್ರ ನಾಯಕಿ ಅಂತೇಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಅವ್ರಿಗೊಂದು ಬಿರುದನ್ನು ಕೊಟ್ಟಿದ್ದೀನಿ, ಅಭಿನವ ಕವಯಿತ್ರಿ, ಭಾವಸ್ತ್ರ ನಾಯಕಿ ಅಂತ. ಅಷ್ಟೊಂದು ಚೆನ್ನಾಗಿದೆ ಈ ಕವನಗಳು. ದಯವಿಟ್ಟು ಸಾಹಿತ್ಯ ಆಸಕ್ತರು, ಪುಸ್ತಕ ಓದುಗರು ಈ ಭಾವಚಿಲುಮೆ ಅಂತಕ್ಕಂತಹ ಈ ಕವನ ಸಂಕಲನವನ್ನು ದಯವಿಟ್ಟು ಇನ್ನೂ ಆದಷ್ಟು ಲೇಖಕರು ಯಾರು ಓದಿಲ್ವೋ ಅವರು ದಯವಿಟ್ಟು ಓದಿ ಅಂತ ಹೇಳ್ತಾ ಧನ್ಯವಾದ. ಸಿಗೋಣ. ಬಾಯ್ ಬಾಯ್. ರನ್ನ ಜನ್ನ ವರ ಪಂಪ ಲಘುಮೀಶ ರಾಘವ ಹರಿಹರ ಮುದ್ದು